ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಮ್ಮ SNV ಬ್ಯೂಟಿ ಕೇರ್ಗೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಯಾವತ್ತೂ ಇದೇ ಥರ ಇರಬೇಕು. ಹಾಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ತುಂಬ ಜನ ನನ್ನ ಕ್ಲೈಂಟ್ಸ್ ಬಂದುಬಿಟ್ಟು ನ್ಯಾಚುರಲ್ ಮೆಹಂದಿನ ಕೇಳ್ತಾ ಇರ್ತಾರೆ. ಎಲ್ಲರಿಗೂ ಆಸೆ ಇರೋದು ನ್ಯಾಚುರಲ್ ಮೆಹಂದಿ ಅಂತಲೇ ಇಷ್ಟಪಡ್ತಾರೆ. ಸೊ ನಾನು ಇವಾಗ ನಮ್ಮ ಕ್ಲೈಂಟ್ಗೆ ನ್ಯಾಚುರಲ್ ಮೆಹಂದಿನ ಅಪ್ಲೈ ಮಾಡ್ತಾ ಇದ್ದೀನಿ. ತುಂಬ ನ್ಯಾಚುರಲ್ ಆಗಿರುತ್ತೆ, ಬೇಗ ಕಲರ್ ಸಹ ಹೋಗಲ್ಲ. ನೀವು ನೋಡ್ಬೋದು, ತುಂಬ ನ್ಯಾಚುರಲ್ ಆಗಿದ್ದರೆ ನಿಮಗೆ ಲಾಂಗ್ ಟೈಮ್ ಕಲರ್ ಇರುತ್ತೆ. ತಿಂಗಳಿಗೊಂದ್ಸರಿ 2 ತಿಂಗಳಿಗೊಂದ್ಸರಿ ಆ ಥರ ಹಾಕ್ಕೊಳ್ಳೋವಂಥದ್ದು ಇರಲ್ಲ. ಸೊ ಈ ಥರ ಮೆಹಂದಿ ಹಾಕ್ಕೊಂಡ್ರೆ ನೀವು 3 ಮಂತ್ಸ್ ಆದ್ರೂ ಕಲರ್ ಹೋಗಲ್ಲ, ಅಷ್ಟು ನ್ಯಾಚುರಲ್ ಆಗಿರುತ್ತೆ. ಮತ್ತು ಇನ್ನೊಂದು ಏನಂದರೆ, ಈ ಮೆಹಂದಿ ನೀವು ಹಾಕ್ಕೊಂಡ್ರೆ ನಿಮಗೆ ಏನಿಲ್ಲ ಅಂತಂದ್ರೇನು ಹೇರ್ ತುಂಬ ಶೈನಿಂಗ್ ಆಗಿರುತ್ತೆ, ತುಂಬ ಸಿಲ್ಕಿ ಆಗಿರುತ್ತೆ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ ನೋಡೋದಕ್ಕೆ. ಖಂಡಿತವಾಗ್ಲೂ ನೀವೊಂದ್ಸರಿ ಟ್ರೈ ಮಾಡಿ. ನಾನು ಏನೇನು ಹಾಕಿದ್ದೀನಿ ಅಂತ ನಾನು ಹೇಳ್ಬಿಡ್ತೀನಿ. ನಮ್ಮ ಕ್ಲೈಂಟ್ಸ್ಗೆ ವೇಟ್ ಮಾಡೋದು ಬೇಡ, ನನ್ನ ಸಬ್ಸ್ಕ್ರೈಬರ್ಸ್ಗೆ. ಸೊ ನಾನು ಬಂದುಬಿಟ್ಟು ಈ ಮೆಹಂದಿಗೆ ಮಿಕ್ಸ್ ಮಾಡಿರೋದು ಫಸ್ಟ್ ಬಂದುಬಿಟ್ಟು ಲೆಮನ್ನು. ಸೊ ಅದು ಡ್ಯಾಂಡ್ರಫ್ ಏನಾದರೂ ಇದ್ದರೆ ನಿಮಗೆ ಕ್ಲೀನಾಗಿ ಇದಾಗುತ್ತೆ. ಮೊಸರು, ನೆಕ್ಸ್ಟ್ ಬಂದು ಮೊಸರು ಮತ್ತು ಲೆಮನ್ನು ಎರಡು ಡ್ಯಾಂಡ್ರಫ್ಗೆ ಹಾಕ್ತೀನಿ. ಸೊ ಅದೊಂದು ಸ್ಪೂನ್ ಹಾಕ್ಕೋಬೇಕಾಗಿತ್ತು. ಲೆಮನ್ ಒಂದು ನಿಂಬೆ ಹಣ್ಣು ಹಾಕ್ಕೋಬೇಕು. 2 ಸ್ಪೂನು ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಶೈನಿಂಗ್ ಆಗಿರೋಕ್ಕೆ, ಸಿಲ್ಕಿ ಆಗಿರೋದಕ್ಕೆ ನಾನು ಇದಕ್ಕೆ ಬಂದುಬಿಟ್ಟು ದಾಸವಾಳ ಎಲೆ ಇರುತ್ತಲ್ಲ, ಸೊ ಅದನ್ನು ರುಬ್ಕೊತೀನಿ. ದಾಸವಾಳ ಎಲೆ ಮತ್ತು ಈರುಳ್ಳಿ ರಸ ಇರುತ್ತಲ್ವ, ಒಂದು ಈರುಳ್ಳಿ, ದಾಸವಾಳ ಎಲೆ, ದಾಸವಾಳ ಹೂವು, ಎರಡರಲ್ಲಿ ಯಾವುದಾದ್ರೂ ಒಂದಾದ್ರೂ ಪರವಾಗಿಲ್ಲ, ಇಲ್ಲ 2 ಇದ್ದರೆ 2 ಪರವಾಗಿಲ್ಲ. ಸೊ ದಾಸವಾಳ ಎಲೆ, ದಾಸವಾಳ ಹೂವನ್ನ ಮತ್ತು ಈರುಳ್ಳಿ ಒಂದು. ಸೊ ಇದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ರುಬ್ಕೊತೀನಿ. ಸೊ ಇದು ಬಂದುಬಿಟ್ಟು ಶೈನಿಂಗ್ ಕೊಡುತ್ತೆ ಮತ್ತು ಹೇರ್ ಫಾಲ್ ಆಗೋಲ್ಲ. ಈರುಳ್ಳಿ ಬಂದುಬಿಟ್ಟು ನಿಮಗೆ ಹೇರ್ ಫಾಲ್ ಖಂಡಿತ ಆಗೋಲ್ಲ. ಅದರ ರಸ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ. ಹೇರ್ ಉದುರ್ತಾ ಇದ್ದರೆ ಕೂಡ ಕಮ್ಮಿ ಆಗುತ್ತೆ. ಸೊ ಈ 3 ಬಂದುಬಿಟ್ಟು ನಿಮಗೆ ಸಿಲ್ಕಿ ಆಗುತ್ತೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಹೇರ್ ಫಾಲ್ ಕೂಡ ಆಗಲ್ಲ. ಸೊ ಇಷ್ಟು ಹಾಕಿದ್ದಾದಮೇಲೆ ಒಂದು ವಿಟಮಿನ್ ಇ ಕ್ಯಾಪ್ಸಲ್ನ ಹಾಕ್ತೀನಿ ನಾನು. ಇದು ನಿಮಗೆಲ್ಲ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ, ವಿಟಮಿನ್ ಇ ಅಂತ ಇರುತ್ತೆ. ಸೊ ಈ ಕ್ಯಾಪ್ಸಲ್ನ ನಾನು ಒಂದು 2-3 ಹಾಕ್ತೀನಿ ಮತ್ತು 1 ಸ್ಪೂನಷ್ಟು ಕೊಕೊನೆಟ್ ಆಯಿಲ್ ಹಾಕ್ತೀನಿ. ನಿಮಗೆ ಬೇಕಂದರೆ 2 ಸ್ಪೂನಷ್ಟು ಕೊಕೊನೆಟ್ ಆಯಿಲ್ ಹಾಕ್ಕೋಬೋದು, ಕೊಬ್ಬರಿ ಎಣ್ಣೆ. ಇಲ್ಲ ಅಂದರೆ 1 ಸ್ಪೂನ್ ಆದರೂ ಕೊಬ್ಬರಿ ಎಣ್ಣೆ ಹಾಕ್ಕೋಬೋದು. ಸೊ ನೀವು ದಾಸವಾಳ ಎಲೆ, ದಾಸವಾಳ ಹೂವು ಮತ್ತು ಈರುಳ್ಳಿ ಇರುತ್ತಲ್ಲ, ಅದನ್ನ ಮಿಕ್ಸಿಗೆ ಹಾಕ್ಕೊಂಡಿರ್ತೀರಲ್ಲ, ಸೊ ಅದನ್ನು ಬಂದುಬಿಟ್ಟು ನೀವು ಟೀ ಡಿಕಾಷನ್ನ ಚೆನ್ನಾಗಿ ಕುದಿಸಿ ಒಂದು 10 ನಿಮಿಷ ನೀವು ಟೀ ಪೌಡರ್ನ ಹಾಕಿ, ಕುಡಿಯೋ ನೀರು 1 ಗ್ಲಾಸ್ ಹಾಕಿ ಚೆನ್ನಾಗಿ ಕುದಿಸಿ, ಇದು ನಾರ್ಮಲ್ ನೀರು, ವಾಟರ್ ಹಾಕಕ್ಕೆ ಹೋಗಬೇಡಿ, ಕುಡಿಯೋ ಫಿಲ್ಟ್ರ್ ವಾಟರ್ನೇ ಹಾಕಿ ಚೆನ್ನಾಗಿ ಕುದಿಸೋವಾಗ ನೀವು ಈರುಳ್ಳಿ ಮತ್ತು ದಾಸವಾಳ ಎಲೆ ಮತ್ತು ದಾಸವಾಳ ಹೂವು ಇಷ್ಟನ್ನು ಚೆನ್ನಾಗಿ ಹಾಕಿ ಕುದಿಸಿದಾದ ಮೇಲೆ ನೀವು ಆ ಡಿಕಾಷನ್ಗೆ ಲೆಮನ್ನು ಕೂಡ ಹಾಕ್ಕೊಳ್ಳಿ. ಮತ್ತು ಮೊಸರು ನೀವು ಬೇಕಾದರೆ ಇದು ಮೆಹಂದಿ ಪೌಡರ್ಗೆ ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿರಂತೆ. ಇಷ್ಟನ್ನು ಹಾಕಿ ಒಂದು 10 ನಿಮಿಷ ಕುದಿಸಿ, ಅದ್ರ ಜೊತೆ ಮಿಕ್ಸ್ ಆಗಬೇಕು ದಾಸವಾಳ ಎಲೆ, ಹೂವು ಮತ್ತು ಈರುಳ್ಳಿ. ಮೈನ್ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿ, ಹೇರ್ ಫಾಲ್ ಕಮ್ಮಿ ಆಗುತ್ತೆ ನಿಮಗೆ. ಸೊ ಇಷ್ಟನ್ನು ಟೀ ಡಿಕಾಷನಲ್ಲಿ ಕುದಿಸಿದಾದ್ಮೇಲೆ ನೀವು ಪೌಡರ್ನ ಒಂದು ಬೌಲಲ್ಲಿ ಇಟ್ಕೊಂಡು ಇಷ್ಟನ್ನು ನೀವು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ವಾಟರ್ ಹಾಕ್ಬಾರ್ದು, ಇದೇ ಟೀ ಡಿಕಾಷನಲ್ಲೇ ನೀವು ಮಿಕ್ಸ್ ಮಾಡ್ಕೊಬೇಕು. ನೋಡಿಕೊಂಡು ವಾಟರ್ನ ಹಾಕ್ಕೊಂಡು ಕುದಿಸ್ಕೊಳ್ಳಿ ನೀವು. ಸೊ ಇಷ್ಟನ್ನು ಮಿಕ್ಸ್ ಮಾಡಿ ಒನ್ ಡೇ ಬಿಫೋರೇ ನೀವು ನೈಟು ಮಿಕ್ಸ್ ಮಾಡಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡಿ. ಫ್ರಿಜ್ಜಲ್ಲಿ ಇಟ್ಟು ಮಾರನೇ ದಿನ ಹಾಕ್ಕೊಳ್ಳಿ, ಒಳ್ಳೆ ಕಲರ್ ಬರುತ್ತೆ, ಹೇರ್ ಫಾಲ್ ಆಗಲ್ಲ, ಏನೂ ಆಗಲ್ಲ. ಹೇರ್ ತುಂಬ ಶೈನಿಂಗ್ ಆಗಿರುತ್ತೆ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ನಾನು ಹೇಳ್ದಂಗೆ ನೀವು ಫಾಲೋ ಮಾಡಿ, ನಿಮಗೆ ಹೇರ್ ಫಾಲ್ ಖಂಡಿತ ಆಗಲ್ಲ. ಹೇರ್ ಕೂಡ ಒಂದು 3 ಮಂತ್ಸ್ ಕಲರ್ ಇರುತ್ತೆ. ಸೊ ಒನ್ ಡೇ ಫುಲ್ಲು ಕಲಸಿ ಮಿಕ್ಸ್ ಮಾಡಿ ನೈಟ್ ಫುಲ್ಲು ಇಟ್ಬಿಟ್ಟು ಮಾರನೇ ದಿನ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಪಾರ್ಲರ್ಗೆ ತೊಗೊಂಡು ಬಂದರೆ ಪಾರ್ಲರಲ್ಲಿ ಹಾಕ್ಸ್ಕೊಳ್ಳಿ, ಫುಲ್ಲು ಲೇಯರ್ಸ್ ತೆಗೆದಾಕ್ತಾರೆ. ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೇ ಥರ ಟಿಪ್ಸ್ ಬರ್ತಾ ಇರುತ್ತೆ, ಮೇಕಪ್ ಬಗ್ಗೆ ಇರ್ಬೋದು, ಹೇರ್ ಬಗ್ಗೆ ಇರ್ಬೋದು, ಪ್ರತಿಯೊಂದು ಬರ್ತಾನೆ ಇರುತ್ತೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.